ನಮಸ್ತೆ. ಒಂದು ಪ್ರಶ್ನೆ. 15 ಲಕ್ಷ ರೂಪಾಯಿನ 30 ವರ್ಷದಲ್ಲಿ 100 ಕೋಟಿ ಮಾಡೋಕೆ ಸಾಧ್ಯನಾ? ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಇಂದು ನಾವು 2% ನಿಯಮ ಅನ್ನೋ ಒಂದು ಸರಳ ಆದ್ರೆ ತುಂಬಾನೇ ಪವರ್ಫುಲ್ ಆದ ತತ್ವದ ಬಗ್ಗೆ ಮಾತಾಡೋಣ. ಸರಿ, ಈ ಒಂದು ಮಾತಿನಿಂದ ಶುರು ಮಾಡೋಣ. ಕೇಳಿ. ಕಷ್ಟಪಟ್ಟು ದುಡಿದ್ರೇನೆ ಶ್ರೀಮಂತರಾಗೋ ಹಾಗಿದ್ರೆ ದಿನಗೂಲಿ ಮಾಡೋನು ಇವತ್ತು ಕೋಟ್ಯಾಧಿಪತಿ ಆಗಿರ್ತಿದ್ದ. ಯೋಚ್ನೆ ಮಾಡ್ಬೇಕಾದ ವಿಷಯ ಅಲ್ವಾ? ಇದು ದುಡಿಮೆ ಮತ್ತು ಸಂಪತ್ತಿನ ಬಗ್ಗೆ ನಮಗಿರೋ ನಂಬಿಕೆಗಳನ್ನೇ ಅಲಗಾಡಿಸುತ್ತೆ. ಹಾಗಾದ್ರೆ ಯಾಕೆ ಹೀಗೆ? ಯಾಕಂದ್ರೆ ಹೆಚ್ಚಿನ ಜನ ಫಾಲೋ ಮಾಡೋ ಈ 9 to 5 ದಾರಿ ಇದೆಯಲ್ಲ, ಅದು ಬರೀ ಬದುಕೋಕೆ ಸಾಕು, ಆದ್ರ ದೊಡ್ಡದಾಗಿ ಸಂಪತ್ತು ಮಾಡೋಕೆ ಅಲ್ಲ. ಇದೊಂದ್ ರೀತಿ ಬಲೆ ಅಂತಾನೆ ಹೇಳ್ಬೋದು. ಈ ದಾರಿ ನಮ್ಗೆಲ್ಲಾ ಚಿಕ್ಕಂದಿನಿಂದಲೂ ಗೊತ್ತಿರೋದೆ. ಚೆನ್ನಾಗ್ ಓದು, ಒಂದು ಡಿಗ್ರಿ ತಗೋ, ಒಳ್ಳೆ ಕೆಲ್ಸ ಹಿಡಿ, ಆಮೇಲೆ ಸಂಬಳಕ್ಕೆ ದುಡಿ. ನಮ್ಮ ಇಡೀ ಸಿಸ್ಟಮ್ ನಮ್ಮನ್ನ ಇದೇ ದಾರಿಯಲ್ಲಿ ತಳ್ಳುತ್ತೆ. ಆದ್ರೆ ಪ್ರಶ್ನೆ ಇರೋದು ಇಲ್ಲೇ. ಈ ಸಿಸ್ಟಮ್ ನಿಜವಾಗ್ಲೂ ನಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಕೊಡತ್ತಾ, ಅಥವಾ ನಮ್ಮ ಸಂಪಾದನೆಯ ಸಾಧ್ಯತೆಗಳನ್ನ ಒಂದು ಚೌಕಟ್ಟಿಗೆ ಹಾಕಿ ಸೀಮಿತಗೊಳಿಸುವ ಒಂದು ಬಲೆನಾ ಇದು? ನಾವು ಈ ವ್ಯವಸ್ಥೆ ಒಳಗೆ ಸಿಕ್ಕಿ ಹಾಕ್ಕೊಂಡಿದ್ದೇವೆ. ಈ ವ್ಯವಸ್ಥೆ ನಮ್ಮನ್ನು ನುಚ್ಚುನೂರು ಮಾಡುತ್ತೆ. ಭಾರತೀಯರು ಜಿರಳೆಯಂತೆ ಬದುಕಿ ಜಿರಳೆಯಂತೆ ಸಾಯುತ್ತಾರೆ. ನೋಡಿ, ಇದೊಂದು ಚಕ್ರವ್ಯೂಹದ ಹಾಗೆ. ಇದರಿಂದ ಹೊರಬರೋದಕ್ಕೆ ದಾರಿನೇ ಇಲ್ಲ ಅನ್ನೋ ಹಾಗೆ ಅನ್ಸುತ್ತೆ. ಹಾಗಾದ್ರೆ ಈ ಬಲೆಯಿಂದ ಹೊರಗೆ ಬರೋದು ಹೀಗೆ? ಅದಕ್ಕೆ ನಮ್ಮ ಯೋಚನಾ ಲಹರಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಆಗ್ಬೇಕು. ಅಂದ್ರೆ ಒಬ್ಬ ಉದ್ಯೋಗಿಯ ಮನಸ್ಥಿತಿಯಿಂದ ಹೊರಬಂದು ಒಬ್ಬ ಮಾಲೀಕನ, ಒಬ್ಬ ಬಿಸ್ನೆಸ್ ಮ್ಯಾನ್ ಮನಸ್ಥಿತಿಗೆ ಬರಬೇಕು. ನೋಡಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ತುಂಬಾ ಸ್ಪಷ್ಟ. ಎಡಗಡೆ ಒಬ್ಬ ಉದ್ಯೋಗಿ ತನ್ನ ಸಮಯನ, ಶಕ್ತಿನ ಸಂಬಳಕ್ಕೋಸ್ಕರ ಕೊಡ್ತಾನೆ. ಆದ್ರೆ ಬಲಭಾಗದಲ್ಲಿ ನೋಡಿ, ಒಬ್ಬ ಮಾಲೀಕ ತನ್ಗೋಸ್ಕರ ದುಡಿಯೋ ಒಂದು ಸಿಸ್ಟಮ್ ಅನ್ನೇ ಕಟ್ತಾನೆ. ಅದೇ ಸಂಪಾದಿಸೋದಕ್ಕೂ ಆಸ್ತಿ ಮಾಡೋದಕ್ಕೂ ಇರೋ ದೊಡ್ಡ ವ್ಯತ್ಯಾಸ. ಇಲ್ಲಿ ಎರಡು ಬೇರೆ ಬೇರೆ ಫಿಲಾಸಫಿಗಳಿವೆ. ಒಂದು, ದುಡ್ಡಿನ ಹಿಂದೆ ನಾವು ಓಡೋದು. ಇನ್ನೊಂದು, ದುಡ್ಡೇ ನಮ್ಗೆ ದುಡ್ದು ಕೊಡೋ ಹಾಗೆ ಮಾಡೋದು. ಉದ್ಯೋಗಿಗಳು ಕಷ್ಟಪಟ್ಟರೆ ದುಡ್ಡು ಬರುತ್ತೆ ಅನ್ಕೋತಾರೆ, ಆದ್ರೆ ಬಿಸ್ನೆಸ್ ಮ್ಯಾನ್ಗಳ್ಗೆ ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂತ ಗೊತ್ತಿರತ್ತೆ. ಸರಿ, ಈಗ ಈ ವಿಶ್ಲೇಷಣೆಯ ಅಸಲಿ ವಿಷಯಕ್ಕೆ ಬರೋಣ. ಅದೇ 2%ನ ಮ್ಯಾಜಿಕ್. ಸಂಪತ್ತನ್ನ ಬೆಳ್ಸೋಕೆ ಇದೊಂದು ತುಂಬಾನೇ ಸರಳ ಆದ್ರೆ ಕನ್ಸಿಸ್ಟೆಂಟ್ ಆಗಿ ಪಾಲಿಸ್ಬೇಕಾದ ನಿಯಮ. ಕೇವಲ 2%. ಹೌದು, ನೀವು ಕೇಳಿದ್ದು ಸರಿ. ಈ ಒಂದೇ ಒಂದು ಸಂಖ್ಯೆ ಲಾಂಗ್ ಟರ್ಮಲ್ಲಿ ಅದ್ಭುತ ಬೆಳವಣಿಗೆಯನ್ನ ಕೊಡಬಲ್ಲದು. ಹಾಗಾದ್ರೆ ಗುರಿ ಏನು? ತುಂಬಾ ಸಿಂಪಲ್. ನಿಮ್ಮ ಹೂಡಿಕೆ ಅಥವಾ ಬಂಡವಾಳದ ಮೇಲೆ ಪ್ರತಿ ತಿಂಗಳು, ನೆನ್ಪಿಡಿ, ಪ್ರತಿ ತಿಂಗಳು 2% ಲಾಭ ಮಾಡೋದು. ಇದು ಒಂದೇ ಸಾರಿ ದೊಡ್ಡ ಲಾಭ ಮಾಡೋದಲ್ಲ, ಬದಲಿಗೆ ಚಿಕ್ಕದಾಗಿ ಅದೇ ಪ್ರತಿ ತಿಂಗಳು ತಪ್ಪದೆ ಲಾಭ ಮಾಡೋದು. ಇದರ ಹಿಂದಿರೋ ಅಸಲಿ ಮ್ಯಾಜಿಕ್ ಅಂದ್ರೆ ಚಕ್ರಬಡ್ಡಿ ಅಥವಾ ಕಂಪೌಂಡಿಂಗ್. ಅಂದ್ರೆ ಏನು? ನಿಮ್ಗೆ ಬಂದ ಲಾಭವನ್ನ ಖರ್ಚು ಮಾಡದೆ ಅದನ್ನ ಮತ್ತೆ ಬಂಡವಾಳಕ್ಕೆ ಸೇರಿಸಿ ಹೂಡಿಕೆ ಮಾಡೋದು. ಹೀಗೆ ಮಾಡಿದಾಗ ನಿಮ್ಮ ಹಣ ನಿಮ್ಗೋಸ್ಕರ ಇನ್ನೂ ಹೆಚ್ಚು ಹಣ ಗಳಿಸಕ್ ಶುರು ಮಾಡುತ್ತೆ. ಸರಿ, ಹಾಗಾದ್ರೆ ಈ 2% ನಿಯಮವನ್ನ ಸತತ 30 ವರ್ಷಗಳ ಕಾಲ ಪಾಲಿಸಿದ್ರೆ ಏನಾಗುತ್ತೆ? ಬನ್ನಿ, ಈ ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಈ ಪ್ರಯಾಣ ಶುರುವಾಗೋದು 15 ಲಕ್ಷ ರೂಪಾಯಿಗಳ ಬಂಡವಾಳದಿಂದ. ಪ್ರತಿ ತಿಂಗಳು 2% ಲಾಭ ಮಾಡಿ ಅದನ್ನ ಮತ್ತೆ ಮತ್ತೆ ಹೂಡಿಕೆ ಮಾಡ್ತಾ ಹೋದ್ರೆ ಸುಮಾರು 8 ವರ್ಷದಲ್ಲೇ ಈ 15 ಲಕ್ಷ 1 ಕೋಟಿ ರೂಪಾಯಿ ಆಗುತ್ತೆ. ಚಕ್ರಬಡ್ಡಿಯ ಪವರ್ ಇಲ್ಲಿಂದ ಇನ್ನೂ ಜಾಸ್ತಿ ಆಗುತ್ತೆ. ಮುಂದಿನ 10 ವರ್ಷದಲ್ಲಿ, ಅಂದ್ರೆ ಒಟ್ಟು 18 ವರ್ಷಗಳಲ್ಲಿ ಆ 1 ಕೋಟಿ 10 ಕೋಟಿ ಆಗುತ್ತೆ. ಇದೇ ದಾರಿಯಲ್ಲಿ ಸ್ಥಿರವಾಗಿ ಮುಂದುವರೆದ್ರೆ 30 ವರ್ಷಗಳ ಕೊನೆಗೆ ಆ 15 ಲಕ್ಷದ ಹೂಡಿಕೆ 100 ಕೋಟಿಗೂ ಅಧಿಕವಾಗಿ ಬೆಳೆದಿರುತ್ತೆ. ನಂಬೋಕೆ ಕಷ್ಟ ಅಲ್ವಾ? ಈ ಪ್ರಯಾಣದ ಟೈಮ್ಲೈನ್ ನೋಡಿ. ಮೊದಲ ಕೋಟಿಗೆ 8 ವರ್ಷ ಬೇಕಾಯಿತು. ಆದ್ರೆ 1 ಕೋಟಿಯಿಂದ 10 ಕೋಟಿಗೆ ಕೇವಲ 10 ವರ್ಷ, ಮತ್ತು 10ರಿಂದ 100 ಕೋಟಿಗೆ ಇನ್ನೊಂದು 10 ವರ್ಷ. ಅಂದ್ರೆ ಬೆಳವಣಿಗೆ ಒಂದೇ ರೀತಿ ಇರಲ್ಲ, ಅದು ಸಮಯ ಕಳೆದಂತೆ ವೇಗವಾಗಿ, ಅಂದ್ರೆ ಎಕ್ಸ್ಪೊನೆನ್ಷಿಯಲ್ ಆಗಿ ಹೆಚ್ಚಾಗುತ್ತೆ. ಆದ್ರೆ ಇದನ್ನೆಲ್ಲ ಸಾಧಿಸೋಕೆ ಶಾಲೆ, ಕಾಲೇಜಲ್ಲಿ ಸಿಗೋ ಜ್ಞಾನ ಸಾಕಾಗಲ್ಲ. ಅದಕ್ಕಿಂತ ವಿಭಿನ್ನವಾದ ಪ್ರಾಕ್ಟಿಕಲ್ ಜ್ಞಾನದ ಅವಶ್ಯಕತೆ ಇದೆ. ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಬರೀ ಮಾರ್ಕ್ಸ್ ಅಲ್ಲ, ಅದು ಬಿಸ್ನೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಡೋದು, ಚೌಕಟ್ಟಿನಿಂದ ಹೊರಗೆ ಯೋಚನೆ ಮಾಡೋದು, ಜೀವನಪೂರ್ತಿ ಹಣ ಗಳಿಸಕ್ಕೆ ಸಹಾಯ ಮಾಡೋ ಸ್ಕಿಲ್ ಕಲಿಯೋದು. ಉದಾಹರಣೆಗೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಅನ್ನೋದು ಈ ತರದ ಒಂದು ಸ್ಕೇಲೇಬಲ್ ಬಿಸ್ನೆಸ್ಗೆ ಒಳ್ಳೆ ಎಕ್ಸಾಂಪಲ್. ಕೊನೆಗೆ ನಿಜವಾದ ಶಿಕ್ಷಣ ಯಾವುದು ಅನ್ನೋದಕ್ಕೆ ಈ ಮಾತು ತುಂಬಾ ಚೆನ್ನಾಗಿದೆ. ಯಾವ ಜ್ಞಾನ ನಿಮ್ಮನ್ನ ಸ್ವಂತ ಕಾಲ ಮೇಲೆ ನಿಲ್ಸಿ ಹಣ ಗಳಿಸೋಕ್ ಸಹಾಯ ಮಾಡುತ್ತೋ, ಯಾವುದು ನಿಮ್ಮನ್ನ ಜೀವನ ಪೂರ್ತಿ ಖುಷಿಯಾಗಿಡ್ತೋ, ಅದೇ ನಿಜವಾದ ಶಿಕ್ಷಣ.
ಹಾಗಾದ್ರೆ ನಾವೆಲ್ಲೋ ನಮ್ಮನ್ನೇ ಕೇಳ್ಕೋಬೇಕಾದ ಪ್ರಶ್ನೆ ಇದು. ನಾವು ಪಡೆದಿರೋ ಶಿಕ್ಷಣ ನಮ್ಗೆ ಬರೀ ಒಂದು ಹೊಟ್ಟೆಪಾಡಿನ ಕೆಲ್ಸ ಗಳಿಸೋ ಕಲಿಸ್ತಿದ್ಯಾ ಅಥವಾ ಒಂದು ಅದ್ಭುತ ಜೀವನವನ್ನ ಕಟ್ಕೊಳ್ಳೋ ಕಲಿಸ್ತಿದ್ಯಾ? ಯೋಚ್ನೆ ಮಾಡಿ.